ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬೇರೆ, ಸಂಘಟನೆ ಬಗ್ಗೆ ನನಗೆ ಗೌರವ ಇದೆ. ಬೇರೆಯವರು ಸಮಾಜದ ಸಮಾವೇಶಗಳನ್ನ ಮಾಡಿದರೆ ಅಡ್ಡಿಪಡಿಸಲ್ಲ. ಇವತ್ತೇನಾಗಿದೆ, ನಾವು ಒಂದಾಗ್ತೀವಿ. ನಮ್ಮ ಸನ್ಮಾನ್ಯ ಜೆ.ಎಚ್. ಪಟೇಲ್ರಿಗೆ, ನಿಜಲಿಂಗಪ್ಪನವರಿಗೆ, ಎಸ್.ಆರ್. ಬೊಮ್ಮಾಯಿಯವರಿಗೆ ಇದೇ ರೀತಿ ತೊಂದರೆ ಕೊಟ್ಟರು. ವೀರೇಂದ್ರ ಪಾಟೀಲ್ಗೂ ತೊಂದರೆ ಕೊಟ್ಟರು. ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿ ಆದರೂ ಅನಗತ್ಯವಾಗಿ ಕಿರಿಕಿರಿ ಮಾಡಿದ್ರು ಯಡಿಯೂರಪ್ಪನವ್ರಿಗೂ ಸಹ. ಆದರೆ ನಮ್ಮ ಉದ್ದೇಶ ಇವತ್ತು ಸಮಾಜ, ನಾವು ಅವತ್ತು ಒಂದಾಗಿದ್ರೆ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನ ನಿಲ್ಲಿಸ್ತಾ ಇರಲಿಲ್ಲ. ನಾವು ಜಾಗೃತರಾಗಿದ್ದೀವಿ, ಒಂದಾಗಿದ್ದೀವಿ, ನಮ್ಮ ಸಮಾಜದ ಕಾರ್ಯಕ್ರಮಗಳು ಮಾಡೇ ಮಾಡ್ತೀವಿ. ಈಗಾಗಲೇ ಎಲ್ಲ ಕಡೆ ರಾಜ್ಯದ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ನಾವು ಮಾಡ್ತಾ ಇದೀವಿ. ಈ ಒಂದು ನಿಮಿಷ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಾವು ಮಾಡ್ತಾ ಇದೀವಿ. ಉತ್ತರ ಕರ್ನಾಟಕ, ಮುಂಬೈ ಕರ್ನಾಟಕ, ಈಗಾಗಲೇ ಮುಂಬೈ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಬಳ್ಳಾರಿ, ಹೊಸಪೇಟೆ ಮತ್ತು ಕೊಪ್ಪಳ ಜಿಲ್ಲೆ ಆಗಿದೆ. ಹಳೆ ಮೈಸೂರು ಭಾಗ 10 ಜಿಲ್ಲೆಗಳು ಹಾಸನ ಒಳಗೊಂಡಂತೆ ಚಾಮರಾಜನಗರ, ಮೈಸೂರು ಮಾಡಿದ್ವಿ. ಇನ್ನು ದಾವಣಗೆರೆಯಲ್ಲಿ ಮಧ್ಯ ಕರ್ನಾಟಕ, ಹಾವೇರಿ, ಚಿತ್ರದುರ್ಗ ಸಭೆ ಮಾಡಿದ್ವಿ. ತುಮಕೂರು ಸಭೆ ಮಾಡಿದ್ವಿ. ಬೆಂಗಳೂರಲ್ಲಿ 10 ಜಿಲ್ಲೆಗಳ ಸಭೆ ಮಾಡಿದ್ವಿ. ಚಿಕ್ಕಮಗಳೂರು ಕಾಫಿ ನಾಡಿನಲ್ಲೂ ಸಹ ಅದ್ಭುತವಾದ ರೆಸ್ಪಾನ್ಸ್ ಸಿಕ್ತು, ಪ್ರತಿಕ್ರಿಯೆ ಸಿಕ್ತು, ಅಲ್ಲಿ ಮಾಡಿದ್ವಿ. ಇದನ್ನ ನೋಡಿ ಕೆಲವರು ತಡ್ಕನಕ್ ಆಗ್ತಾ ಇಲ್ಲ. ವೀರಶೈವ ಲಿಂಗಾಯತರು ಒಂದಾಗ್ತಿದ್ದಾರೆ, ನಮ್ಮನ್ನು ಎಲ್ಲ ಹೊಡಿಬೇಕಂತ ದುಷ್ಟ ಶಕ್ತಿಗಳು ಈ ರೀತಿ ಪ್ಲಾನ್ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಸಮಾವೇಶಗಳು ನಿಲ್ಲಲ್ಲ. ನಾವು ಮೇ 15ರೊಳಗೆ ದಾವಣಗೆರೆಯಲ್ಲಿ ಮಾಡೇ ಮಾಡ್ತೀವಿ. ಯಾರು ಏನ್ ಬೇಕಾದ್ರೂ ಹೇಳಿ, ಇದಕ್ಕೆ ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ. ನನಗೆ ಗೊತ್ತು, ನಾನು ಕಾಲಿಟ್ಟಾಗ ಇದು ಒಂದು ಮುಳ್ಳಿನ ಹಾಸಿಗೆ, ಸುಖದ ಸುಪ್ಪತ್ತಿಗೆ ಹಾಸಿಗೆ ಅಲ್ಲ. ಆದರೆ ರೇಣುಕಾಚಾರ್ಯ ಒಂದು ಸಾರಿ, ಕೇವಲ ರೇಣುಕಾಚಾರ್ಯ ಒಬ್ಬ ವ್ಯಕ್ತಿ ಅಲ್ಲ, ನೂರಾರು ಮುಖಂಡರುಗಳು, ಸಮಾಜದ ಮುಖಂಡರುಗಳು ಸೇರಿ ತೀರ್ಮಾನ ಮಾಡಿದೀವಿ. ಈಗಾಗಲೇ ನಾಡಿನ ಮಠಾಧೀಶರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ, ಪಕ್ಷಾತೀತವಾಗಿ ಸಮಾಜ ಮುಖಂಡರುಗಳು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ನಾವು ಒಂದಾಗಬೇಕು. ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದೆ ಮತ್ತು ದಾವಣಗೆರೆ ಸಮಾವೇಶ ಇರ್ಬೋದು. OBCಗೆ ನಮ್ಮ ಸಮುದಾಯದಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಕೆಲವು ಹಿಂದುಳಿದ್ದಾರೆ. ಶಿಕ್ಷಣ, ಉದ್ಯೋಗಕ್ಕೋಸ್ಕರ ನಾವು ಕೇಳ್ತೀವಿ, ಮೀಸಲಾತಿ ಕೇಳ್ತಿದೀವಿ.